ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರ್ತೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮನೆ ರುಚಿ ಇನ್ ಬೊಂಬೆ ನಾಡು ಚಾನಲ್ಗೆ ಸ್ವಾಗತ. ಸುಸ್ತಾಗುತ್ತಾ ಅಂತ ಹೇಳಲ್ಲ, ಸ್ವಾಗತನೇ ಹೇಳ್ತೀನಿ. ಅವತ್ತು ವಿಡಿಯೋ ಮಾಡ್ತಿದ್ದೆ, ಅರ್ಧಕ್ಕೇ ಸ್ಕಿಪ್ ಮಾಡಿದೆ. ಯಾಕೆ ಅಂತಂದರೆ ನೀವೇ ನೋಡಿದ್ರಿ, ಒಂದು ಬ್ಲ್ಯಾಶ್ ಥರ ಆಯಿತು, ಪವರೆಲ್ಲ ಹೋಯಿತು. ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದೇನಾಯ್ತಪ್ಪ ಅಂತಂದರೆ, ನಮ್ಮ ಪಕ್ಕದ ಮನೆ ಫಸ್ಟ್ ಫ್ಲೋರಲ್ಲಿರೋರು ಹೈ ಟೆನ್ಷನ್ ವೈರ್ ಮೇಲೆ ನೀರು ಹಾಕಿದ್ದಾರೋ ಅಥವಾ ಬಟ್ಟೆ ಹಾಕಿದ್ದಾರೋ ಏನಂತ ಗೊತ್ತಿಲ್ಲ. ಬಟ್ ಆ ಪವರ್ಗೆ ಕರೆಂಟ್ ಹೇಳ್ದವ್ರನ್ನ ಕೆಳಗಡೆ ಬಿಟ್ಟಿದೆ. ಅವ್ರು ಫುಲ್ಲು ಬೆಂಕಿ ಹೇಗಂದರೆ, ನೀವು ವೀಡಿಯೋದಲ್ಲಿ ಕೊನೆಯಲ್ಲಿ ನೋಡಿರ್ತೀರ, ಫುಲ್ಲು ಬೆಂಕಿ ಬಂತಲ್ವ ಅವ್ರದ್ದು. ಒಂದು ರೈಟ್ ಸೈಡ್ ಫುಲ್ಲು ಬೆಂಕಿ ಹತ್ಕೊಬಿಟ್ಟಿತ್ತು. ಅದನ್ನು ಹೋಗಿ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ 3-4 ದಿವಸ ವೀಡಿಯೋಗಳನ್ನೇ ಮಾಡೋಕ್ಕೆ ಆಗಲಿಲ್ಲ. ಅದೊಂಥರ ಅದನ್ನು ಡೈರೆಕ್ಟಾಗಿ ನೋಡಿದಾಗ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೋಸ್ಕರ ಯಾಕೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕರೆಂಟ್ ಜೊತೆ ಆಗಲಿ, ಬೆಂಕಿ ಜೊತೆ ಆಗಲಿ, ನೀರು ಜೊತೆ ಆಗಲಿ ನಾವು ಹುಡುಗಾಟ ಆಡೋದು ಬೇಡ. ಯಾಕೆಂದರೆ ಯಾರೂ ಗೊತ್ತಿದ್ದು ಮಾಡಲ್ಲ, ಗೊತ್ತಿಲ್ಲದೆ ಮಾಡ್ತೀವಿ. ಆದರೆ ಕೇರ್ಫುಲ್ಲಾಗಿ ಏನೇ ಒಂದು ಮಾಡಬೇಕಾದ್ರೂ ಒಂದು ಕೇರ್ಫುಲ್ಲಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಅದು ನೋಡಿ ತುಂಬಾ ಬೇಜಾರಾಯಿತು. ಇವಾಗಿದ್ದ ಮನುಷ್ಯರು ಇವಾಗಿರಲ್ವಲ್ಲ ಅಂತ ನೆನೆಸ್ಕೊಂಡ್ರೇ ನಿಜಕ್ಕೂ ಒಂಥರ ಬೇಜಾರಾಗುತ್ತೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಹುಟ್ಟಿದ ಮನುಷ್ಯ ಯಾವುದೇ ಒಂದು ರೂಪದಲ್ಲಿ ಸಾಯಲೇಬೇಕು, ಅದು ವಿಧಿ. ಏನು ಮಾಡೋಕ್ಕಾಗಲ್ಲ. ನಾನು ಇವತ್ತಿನ ದಿವಸ ಅವತ್ತೇನು ಹೇಳ್ತಿದ್ದೆ ನಿಮಗೆ, ಹೇಗೆ ಮನೇಲೇ ಇದ್ಕೊಂಡು ನಾವು ನಮ್ಮ ಮನೆ ಕೆಲಸ ಮಾಡಿದ್ರ ಜೊತೆಲೇ ನಮ್ಮದು ಇನ್ನೊಂದು ಬಿಸ್ನೆಸ್ನು ಕೂಡ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೆ. ಅದೇ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಲ್ಲಲ್ಲಿ ಒಂದು ಒಳ್ಳೊಳ್ಳೆ ಮಾಹಿತಿ ಇರುತ್ತೆ, ನೀವು ತಿಳ್ಕೊಳ್ಳುವಂಥದ್ದಿರುತ್ತೆ. ನೀವು ಆದಷ್ಟು ಫೋನ್ಗಳು ಮಾಡಿದಾಗ ನಾನು ಹೇಳೋಕ್ಕಾಗದೇ ಇರೋದನ್ನೇ ವೀಡಿಯೋಗಳಲ್ಲಿ ಹೇಳಿರ್ತೀನಿ. ಆದಷ್ಟು ಫುಲ್ ವೀಡಿಯೋನ ಸ್ಕಿಪ್ ಮಾಡದಿರೋ ಥರ ನೋಡಿ. ಬನ್ನಿ, ಪೂರ್ತಿ ಮಾಹಿತಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಹೇಳ್ತಿದ್ದೆ, ಅವ್ರ ಲೊಕೇಶನ್ಗಳಿಗೆ ಹೋದಾಗ ಕೆಲವ್ರು ಫೋನ್ ಎತ್ತಲ್ಲ, ಕೆಲವ್ರು ಸಾಕಷ್ಟು ಜನನ ಭೇಟಿ ಮಾಡಿರ್ತೀನಿ, ಎಲ್ಲ ಓಕೆ ಮಾಡಿ ಹೋಗಿರ್ತಾರೆ. ಅವ್ರಿಗೋಸ್ಕರ ಟೈಮ್ ಕೊಟ್ಟಿರ್ತೀನಿ. ನಾನು ಬೇರೆ ಕಡೆ ಹೋಗೋದನ್ನು ನಾನು ಕ್ಯಾನ್ಸಲ್ ಮಾಡಿ ಅವ್ರುಗಳಿಗೋಸ್ಕರ ಟೈಮ್ ಕೊಟ್ಟಿರ್ತೀನಿ. ಕೆಲವರು ಸುಮ್ಮನೆ ವಿಚಾರಿಸ್ಕೊಂಡು ಹೊಟ್ಟೋಗಿರ್ತಾರೆ, ಹ್ಞೂ ಮೇಡಮ್ ಅಂದ್ಕೊಂಡು ಹೋಗಿರ್ತಾರೆ. ಇನ್ನು ಕೆಲವ್ರಿಗೆ ನಾನು ಅಲ್ಲಿ ಲೊಕೇಶನ್ಗೆ ಹೋದಾಗ ಫೋನ್ ಎತ್ತಲ್ಲ. ಈ ಥರ ಸಾಕಷ್ಟು ಬೇಸರವಾಗುವಂಥ ವಿಷಯಗಳು ತುಂಬಾ ನಡೀತವೆ. ಆದರೆ ಯಾವುದಕ್ಕೂ ಕೂಡ ನಾನು ಕುಗ್ಲಿಲ್ಲ. ಯಾಕೆ ಅಂತಂದರೆ, ಒಂದಿನ ಆಗಿದ್ದು ಇನ್ನೊಂದು ದಿನವೂ ರಿಪೀಟ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟು ನನ್ನಲ್ಲಿಲ್ಲ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡು ಯಾರು ಕೂಡ ಯಾವುದೇ ಕೆಲಸನ ಶುರು ಮಾಡೋಕ್ಕೆ ಹೋಗಬೇಡಿ. ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮಿಷಿನ್ಗಳದ್ದು ಕರ್ಪೂರದ ಮಿಷಿನ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಮಿಷಿನ್ದಾಗಿರ್ಬೋದು, ಆ ಥರದ ವೀಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸುಮಾರಷ್ಟು ಜನ ಫೋನ್ ಮಾಡಿದ್ರು, ಅವ್ರಿಗೂ ಫೋನ್ ಮಾಡಿದ್ದಾರೆ, ಫ್ಯಾಕ್ಟ್ರಿ ಅವ್ರಿಗೂ ನನಗೂ ಫೋನ್ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಮಾಹಿತಿ ಕೊಟ್ಟೆ. ಕೆಲವರು ಕೇಳ್ತಿದ್ದೆ, ಕೆಲವರೇನು ತುಂಬ ಜನ ಕೇಳೋ ಪ್ರಶ್ನೆ ಏನು ಗೊತ್ತಾ, ನಮಗೆ ಕರ್ಪೂರದ ಮಿಷಿನ್ ಬೇಕು ಮೇಡಮ್. ಓಕೆ ಸರ್, ಆಯಿತು ಮೇಡಮ್. ಮಾರ್ಕೆಟಿಂಗ್ ಮಾಡಿಕೊಡೋದು ಹೇಳ್ಕೊಡ್ತಾರೆ ಸರ್. ರಾ ಮೆಟೀರಿಯಲು ಅದನ್ನು ಕೂಡ ಕೊಡ್ತಾರೆ ಸರ್. ಮೇಡಮ್, ಈಗ ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀವಿ, ಮಾರ್ಕೆಟಿಂಗ್ ಬಗ್ಗೆ ಕೊಡ್ತಾಯಿದ್ದೀವಿ, ಮತ್ತು ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅದನ್ನು ಹೇಳ್ಕೊಡ್ತಾಯಿದ್ದೀವಿ. ಆದರೆ ಇನ್ನೊಂದು ಕ್ವಶನ್ ಏನು ಗೊತ್ತಾ ಅವ್ರದ್ದು, ಮೇಡಮ್ ಸೇಲ್ ಆಗದೆ ಹೋದರೆ? ಕೆಲವ್ರಿಗೆ ನಾನೇನು ಉತ್ತರ ಕೊಟ್ಟಿದ್ದೀನಿ ಅಂದರೆ, ಸರಿ ಎಲ್ಲ ರೆಡಿ ಮಾಡಿಬಿಟ್ಟು ತಂದುಕೊಡಿ, ನಾನೇ ಸೇಲ್ ಮಾಡ್ಕೊಂಬರ್ತೀನಿ ಅಂತಲೂ ಉತ್ತರ ಕೊಟ್ಟಿದ್ದೀನಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಸುಲಭ ರೀತಿಲಿ ಅವ್ರು ಕೂತಿರೋ ಜಾಗದಲ್ಲೇ ಎಲ್ಲ ಆಗಿಬಿಡ್ಬೇಕು ಅಂದರೆ ಯಾವ ಥರ, ಹೆಂಗೆ ಸಾಧ್ಯ ಅದು? ನೀವೇ ಯೋಚನೆ ಮಾಡಿ. ಮಿಷಿನ್ ತೊಗೋತೀರಾ, ಮಾರ್ಕೆಟಿಂಗ್ ಮಾಡೋದು ಹೇಳ್ಕೊಡ್ತಾರೆ, ನಿಮ್ಗೆ ರಾ ಮೆಟೀರಿಯಲ್ಲು ಕೊಡ್ತಾರೆ. ಈ ಮೂರನ್ನ ಯಾಕೆ ರಿಪೀಟ್ ಮಾಡ್ತಿದ್ದೀನಿ ಅಂದರೆ, ಬೇಸಿಕಾಗಿ ಬೇಕಾಗಿರೋದೇ ಇವು ಮೂರು ನಮಗೆ. ಆಮೇಲೆ ನೀವು ನಿಮ್ಮ ತಲೆ ಉಪಯೋಗಿಸಿ ನೀವು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ಥರ ನಾವು ಯಾವ ಪ್ಲೇಸಲ್ಲಿ ಆ ಪ್ರಾಡಕ್ಟ್ ಓಡುತ್ತೆ, ಎಲ್ಲಿಗೆ ವಿಸಿಟ್ ಮಾಡಬೇಕು, ಅದನ್ನು ನೀವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಹೋಗದೆ ಹೋದರೆ, ಆಗದೆ ಹೋದರೆ, ಬರದೆ ಹೋದರೆ, ಇದೇ ಕ್ವಶನ್ಸು. ನಾನು ಈ ಉದ್ದೇಶನೇ ಅದು ಈ ವಿಡಿಯೋ ಮಾಡಾಕ್ತಿರೋದು. ಆ ಥರ ಕ್ವಶನ್ ಕೇಳೋ ಬದಲು ಅಟ್ಲೀಸ್ಟ್ ನೀವು ನಿಮ್ಮ ಸರೌಂಡಿಂಗಲ್ಲೇ ನೋಡ್ಕೊಂಬಂದು ಎಲ್ಲಿ ಹೋಗ್ತಿದೆ. ಕರ್ಪೂರ ಬೇಸಿಕಲಿ ಎಲ್ಲಿ ಬೇಕಾಗುತ್ತೆ, ದೇವಸ್ಥಾನಗಳ ಹತ್ರ ಬೇಕಾಗುತ್ತೆ. ನೀವು ಆಮೇಲೆ ಮನೆಗಳಿಗೆ ತೊಗೊತಾರೆ, ಅಂಗಡಿಗಳಿಗೆ ಅದೇನಂತಾರೆ, ಒಂದು ಪೂಜಾ ಸಾಮಗ್ರಿ ಅಂಗಡಿಗಳು ಮಡಗಿರ್ತಾರಲ್ಲ, ಅಲ್ಲಿ ಹೋಗಿ ಕೊಡಬೇಕು. ಆ ಥರ ಮಾರ್ಕೆಟಿಂಗ್ ಮಾಡಬೇಕು. ಅದನ್ನು ಬಿಟ್ಟು ಆಗದೆ ಹೋದರೆ ಅಂತ ನೀವು ಕೂತಿದ್ದ ಜಾಗದಲ್ಲೇ ನೀವೆಲ್ಲ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಪ್ರಾಡಕ್ಟ್ ಹೇಗೆ ಹೋಗುತ್ತೆ? ಅದಕ್ಕೇ ಹೇಳ್ತಾ ಇರೋದು ನಾನು, ಎಲ್ಲ ಕೂತಿದ್ದ ಜಾಗದಲ್ಲೇ ಆಗಲ್ಲ. ನೀವು ಕೂಡ
ಒಂದು 4-6 ಕಡೆ ತಿರುಗಾಡಬೇಕು. ನಾನು ಯಾಕೆ ಅವರಿರೋ ಕಡೆ ನಾನು ಹೋಗ್ತೀನಿ, ಇಲ್ಲ ನಾನಿರೋ ಕಡೆ ಅವ್ರನ್ನ ಕರ್ಸ್ಕೊತೀನಿ ಅಂದರೆ ಅವ್ರಿಗೂ ಗೊತ್ತಾಗಬೇಕು ಯಾವ ರೀತಿ ಏನು ಅನ್ನೋದು. ಇದನ್ನು ಫಸ್ಟು ನೀವು ತಲೆಯಲ್ಲಿಟ್ಕೊಳ್ಳಿ. ಎಲ್ಲನೂ ನಮ್ಮ ಮುಂದಕ್ಕೇ ಬಂದು ಯಾರೂ ಕೂಡ ಮಾಡಿಕೊಡಲ್ಲ, ನಮ್ಮ ಶ್ರಮನೂ ಅಷ್ಟೇ ಇರಬೇಕು. ಸಾಕಷ್ಟು ಬಾರಿ ಹೇಳ್ತೀನಿ, ಈ ಸಲಿನೂ ನಿಮಗೆ ಎಲ್ಲರಿಗೂ ಹೇಳ್ಕೊಡ್ತಾ ಇರೋದು ಇಷ್ಟೇ, ಯಾರೂ ಇದಾಗಲ್ಲ ಅದಾಗಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಎಲ್ಲ ಆಗುವಂಥ ಕೆಲಸನೇ, ನಾವು ಮಾಡೋದ್ರ ಮೇಲೆ ಇರುತ್ತೆ ಅಷ್ಟೇ. ದೃಢವಾಗಿ ನಿಂತ್ಕೊಂಡು ಮಾಡಬೇಕು. ಯಾಕೆ ಅಂತಂದರೆ ನನಗೂ ಸಾಕಷ್ಟು ಅವಮಾನಗಳಾಗಿದೆ, ಇದಾಗುತ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಬಂದಿದೆ. ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ತಲೆ ಕೆಡಿಸ್ಕೊಳ್ಳೋ ಆ ಮೂಮೆಂಟ್ ಬಂದ್ರೂ ಮುಂದೊಂದು ಹೆಜ್ಜೆ ಹೋಗೋಣ ಏನಾಗುತ್ತೆ ಅಂತಲೇ ನಾನು ಧೈರ್ಯ ತಗೊಂಡು ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರನೇ ನನ್ನ 1-2 ವರ್ಷದ ಪರಿಶ್ರಮ ನನಗೆ ಇವತ್ತು ನಿಜವಾಗ್ಲೂ ಒಂದೊಳ್ಳೆ ಮಟ್ಟಿಗೆ ತಗೊಂಡು ಹೋಗ್ತಾಯಿದೆ. ನಾನು ಅದಕ್ಕೆ ನಿಮಗೂ ಎಲ್ಲ ಯಾಕೆ ಈ ಥರ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಅಂತಂದರೆ ನಿಮಗೊಂದು ಎನರ್ಜಿ ಬರಲಿ. ನೀವು ಎಷ್ಟೊಂದು ಜನ ಫೋನ್ ಮಾಡಿದಾಗ ಹೇಳ್ತಿರ್ತೀರಲ್ವಾ, ಮೇಡಮ್ ನಾವು ಇದು ಮಾಡ್ತಾಯಿದ್ದೀವಿ, ಹೋಗ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ ಅಂತಂದರೆ ತಿಳ್ಕೊಳ್ಳಿ. ಫಸ್ಟು ನೀವೇನು ಪ್ರಾಡಕ್ಟ್ ಮಾಡ್ತೀರಾ ಅದನ್ನು ಇಷ್ಟಪಟ್ಟು ಅದನ್ನು ಆಮೇಲೆ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದನ್ನು ಫಸ್ಟು ಮೈಂಡಲ್ಲಿ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ. ಇದನ್ನೇ ನಾನು ಎಲ್ಲ ವ್ಲಾಗಲ್ಲೂ ಹೇಳೋಕ್ಕಾಗಲ್ಲ, ಇರೋದು ಇಷ್ಟೇ ವಿಷಯ. ಅದನ್ನೇ ನಾನು ಲೆಂತಿ ಮಾಡೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ, ಒಂದಾದಮೇಲೆ ಇನ್ನೊಂದು ಕೆಲಸ ನಾವೇನು ಮಾಡಬೇಕು ಅನ್ನೋದು ಥಿಂಕ್ ಮಾಡ್ತಾಯಿರಿ. ಒಂದು ಕೆಲಸದಿಂದನೇ ಎಲ್ಲ ಆಗ್ಬಿಡಲ್ಲ. ಒಂದು 4-6 ಕೆಲಸ ಮಾಡಿ, ಅದರಲ್ಲಿ ನಿಮ್ಗೆ ಯಾವುದು ಒಪ್ಪಿಗೆ ಆಗುತ್ತೆ, ಸ್ಟಿಕನ್ ಆಗ್ತೀರಾ ಆ ಕೆಲಸಕ್ಕೆ, ಆ ಕೆಲಸನ ಮುಂದುವರಿಸಿ ಅಂತ ನಾನು ಹೇಳ್ತೀನಿ. ಈ ಮುಖಾಂತರ ಈ ವಿಡಿಯೋನೂ ಕೂಡ ಎಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ನಾಳೆಯಿಂದ ನಿಮಗೆ ಒಂದು ಹೊಸ ಮನೋರಂಜನೆ ವಿಡಿಯೋಗಳು ಕೂಡ ಬರ್ತಾ ಹೋಗುತ್ತೆ. ಅದನ್ನು ನೀವು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಅಷ್ಟೇ, ನಾನು ಹೇಳಬೇಕು ಅಂದ್ಕೊಂಡಿರೋದನ್ನ ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ದೀನಿ. ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ದಯವಿಟ್ಟು ಪ್ಲೀಸ್ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಈ ಈಗ ಶುರು ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಇಷ್ಟ ಆಗದೆ ಇರ್ಬೋದು ವಿಡಿಯೋಗಳು, ಆದರೆ ಕಲಿತೀನಿ. ಖಂಡಿತ ಕಲಿತು ಚೆನ್ನಾಗಿ ವಿಡಿಯೋನ ಹಾಕ್ತೀನಿ. ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಇನ್ನು ಡೈಲಿ ವ್ಲಾಗ್ಗಳು ಬರ್ತಾನೆ ಹೋಗುತ್ತೆ ಅಂತ ಹೇಳ್ತಾ, ಯಾವ ಥರ ವಿಡಿಯೋಗಳು ಅಂದರೆ ಡೈಲಿ ವ್ಲಾಗ್ಗಳಾಗಿರ್ಬೋದು, ಒಬ್ಬರನ್ನ ಒಂದು ಸಾಧನೆ ಮಾಡಿರೋರನ್ನ ಕರ್ಕೊಬಂದು ನಿಮ್ಗಳಿಗೆ ಪರಿಚಯ ಮಾಡುವಂಥದ್ದಾಗಿರ್ಬೋದು, ಮತ್ತು ಇನ್ನೊಬ್ರಿಗೆ ಕಾಲ ಎಳೆಯುವಂಥದ್ದಾಗಿರ್ಬೋದು. ಈ ಥರದ್ದೇ ಸಾಕಷ್ಟು ವಿಡಿಯೋಗಳು ನನ್ನ ಚಾನಲ್ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ನೀವು ಅದನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ನಾನು ಪ್ಲೀಸ್ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.